ಇಂದು ವಿಷಯ ಏನಂತ ಹೇಳಿದ್ರೆ ಹಳೆ ಹುಬ್ಬಳ್ಳಿಯ ಟಿಪ್ಪು ನಗರನಲ್ಲಿ ಒಂದು ಸುಂದರವಾದ ದೃಶ್ಯ ಮತ್ತೊಂದ್ಸಲ ನಾವು ತೋರಿಸ್ಲಿಕ್ಕೆ ಹೊಟ್ಟಿದ್ದೀವಿ. ಈಗ ನೀವು ತಾವು ನೋಡಬಹುದು ಇಂಥ ದೃಶ್ಯ ನಿಮ್ಗೆ ಸಿಗಲ್ಲ ಅಂತ ಹೋದ ಹಳೆ ವಿಡಿಯೋನಲ್ಲಿ ಹೇಳಿದ್ವಿ. ಈಗ ಇನ್ನೊಂದು ವಿಡಿಯೋ ನಾವು ತೋರಿಸ್ತಾ ಇದ್ದೀವಿ. ಆ ವಿಡಿಯೋನಲ್ಲಿ ನೀವು ನೋಡ್ಕೋಬಹುದು ಎಷ್ಟು ಕೆಲಸಗಳು, ಎಷ್ಟು ಕಾರ್ಯಗಳು, ಎಷ್ಟು ಏನೇನು ಆಗಿದಾವೆ ಅಂತೇಳಿ. ಇದು ನಾವು ಹಳೆ ಹುಬ್ಬಳ್ಳಿಯ ಇಲ್ಲಿ ಮಾರ್ಕೆಟ್ ಹತ್ರ ನಿಂತ ಹಿಡಿದು ಈ ನೇಕಾರ ನಗರ್ ಬ್ರಿಡ್ಜ್ ಹತ್ರನು ಎಷ್ಟು ಸುಂದರವಾದ ರಸ್ತೆ ಇದೆ ಅಂತೇಳಿ ತಾವು ದರ್ಶನವನ್ನು ಪಡೆಯಬಹುದು. ಆದ್ರೆ ನಾವು ಟಿವಿ ಮುಖಾಂತರ, ನಮ್ಮ ಚಾನೆಲ್ ಮುಖಾಂತರ ನೀವು ನೋಡ್ಕೊಂಡು ಎಲ್ಲ ಇದು ಮಾಡ್ಕೋಬಹುದು, ದೃಶ್ಯವನ್ನು ಆನಂದ ಪಡೆಯಬಹುದು. ಈ ಜಾಗದಲ್ಲಿ ಇರುವಂತ ನಿವಾಸಿಗಳು, ಇಲ್ಲಿ ಅಡ್ಡಾಡುವಂತವರು ತುಂಬಾ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ, ತುಂಬಾ ಎಂಜಾಯ್ ಆಗಿ ಇಲ್ಲಿ ಅಡ್ಡಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಒಳ್ಳೆತನದಂತ ಕೆಲಸ ಇಲ್ಲೇ ನಡೀತಾ ಇದೆ, ಒಳ್ಳೆತನ ಅಂತ ಇಲ್ಲಿ ಆಗಿದೆ ಅಂತೇಳಿ. ಈಗ ನೋಡಿ ಇಲ್ಲಿ ನಮ್ ನೀರ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ, ತಾನೇ ಎಲ್ಲ ಸಿಡ್ಕೊಂಡು ಹೋಗ್ತಾ ಇದೆ. ಆ ತರ ಎಲ್ಲ ಸಿಸ್ಟಮೆಟಿಕ್ ನಾಗ ಎಲ್ಲ ನಡೀತಾ ಇದೆ. ಈ ತರ ರಸ್ತೆ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್, ದರ್ಶನ ಮಾಡ್ಕೋಬಹುದು. ಏನ್ ಪ್ರಾಬ್ಲಮ್ ಏನಾಗ್ತದೆ ಅಲ್ಲಿ ರಸ್ತೆ ಸರಿ ಇಲ್ಲ ಸರ್. ಫಸ್ಟ್ ಗೇರ್ ತೆಗಿಯೋಂಗೇನಿಲ್ಲ, ಬರೀ ಗೇರ್ನಾಗ ಬರ್ಬೇಕು ಸಾವಕಾಶ. ಅದು ಹಿಂಗ ಆಗಿ ಪಾಠ ಹೋದ್ರು ಹೇಳಕ್ ಬರುದಿಲ್ಲ. ಡೈಲಿ ಕಂಟಿನ್ಯೂ ಇಲ್ಲೇ ಅಡ್ಡಾಡಿದ್ರು ನಾವು. ಅದು ಆಫೀಸ್ ಐತ್ರಿ ನಮ್ದು, ಆಫೀಸ್ ಹೋಗುದು ಬರುದು ನಾವು ಇದೇ ರೋಡ್ರಿ ಡೈಲಿ ಏನ್ ತೊಂದ್ರೆದಾಗ ಹೋಗ್ತಾ ಇದೆ. ಹೌದು रस्ते का प्रॉब्लम क्या क्या हो रहा था? बहुत प्रॉब्लम जा रहा था रस्ते बहुत प्रॉब्लम जा रहा है. ये कितने दिन से है? 6-7 महीने 6-7 महीने से बहुत बेजा लगा है रोड मार्ग रिक्शा मारना का ले जाना बेजा लगा. नहीं हमें क्या भी काम हो रहा है कि नहीं? क्या हो रहा है तो ये करे, समर कलेक्शन करिए, ऐसा प्याज चौरक नहीं क्या आने ऐसा कुछ करें. प्याज चौरक तो करे तो गाड़ियां तो फिरता हमारे. क्या रोड बने तो अच्छा है क्या नहीं है? सर रोड नहीं बनाएगा तो रोड बने तो अच्छा सबको. अब कौन सा देगा? हमारे से बैगो ले जाना अगर रिक्शे में से ऊपर था सर तो क्या पता है. दवेक नहीं लग गया था कि रिक्शे में से खाइश था वो सिस्टम ऊपर है. क्या रोड घूमने प्रॉब्लम का थोड़ा सा. ಈಗ ನೀವೆಲ್ಲ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಟಿವಿಯಲ್ಲಿ. ನೀವು ಈಗ ಆಟೋ ಚಾಲಕರು ಎಷ್ಟು ತೊಂದರೆಗಳು ಆಗ್ತಾ ಇದಾವೆ. ಒಂದು ಡೆಲಿವರಿಗೆ ಅಂತ ಹೇಳಿ ಕರ್ಕೊಂಡು ಹೋಗುವ ಹೆಣ್ಮಕ್ಳಿಗೆ ಅವ್ರಿಗೂ ತುಂಬಾ ತೊಂದರೆ ಆಗ್ತಾ ಇದೆ ಅಂತೆ. ಅವ್ರಿಗೂ ಇದು ಮಾಡ್ಕೊಂಡು ಇಲ್ಲೇ ಡೆಲಿವರಿ ಆಗುವಂತ ಪೊಸಿಷನ್ ಬರ್ತಾ ಇದೆ. ಅಂದಾದ್ಮೇಲೆ ಸರ್ಕಾರ ಇದು ನೋಡ್ಕೊಂಡು ಸುಮ್ನೆ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಗ್ರೇಟ್ ಅನ್ಬೇಕು ಸರ್. ನಮ್ ಸರ್ಕಾರಕ್ಕೆ ತುಂಬಾ ಗ್ರೇಟ್ ಅಂತ ಹೇಳ್ಬೇಕು. ಈಗ ನಮ್ ಜೊತೆಲಿ ಈಗ ನಿವಾಸಿಗಳನ್ನ ಇದಾರೆ, ನಿವಾಸಿಗಳು ಅವ್ರು ಏನ್ ತೊಂದರೆ ಆಗ್ತಾ ಇದೆ, ಇಲ್ಲ ಅಡ್ಡಾಡಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಏನಿಲ್ಲ ಸರ್, ನನ್ನ ಹೆಸರು ಮಾಬೂಷ ಸರ್. ಮುಂಜಾನೆ ಸ್ಕೂಲ್ಗೆ ಬಿಡ್ತಾರಲ್ಲ ಮಕ್ಕಳಿಗೆ, 2-3 ಮಂದಿ ಬೀಳ್ತಾರ, ಹೆಣ್ಮಕ್ಳು ಬಿಡ್ತಾರ. ಯಾರು ನೋಡಿದ್ರು ಮನುಷ್ಯನ ಇಲ್ಲ ಈ ದಾರೆಗೆ, ಬರೇ ಬೇಡಾಕ್ತಾರ ಮಂದಿ. ಅದ್ರ ಸಲಾಗಿ ಎಷ್ಟು ಲಘು ಆಗ್ತಿದಿಲ್ಲ ಸರ್. ಅಷ್ಟು ನಮ್ದು ಪರ್ಸದ ಹಬ್ಬ ಇರ್ಲಿ, ಯಾರು ಇರ್ಲಿ, ಸ್ವಲ್ಪ ಲಘು ಮಾಡ್ಕೊಡ್ಲಿ ನಮ್ಗೆ. ಎಲ್ಲಿ ಮಠ ಐತ್ರಿ? ನೇಕಾರ ಕಟ್ಟ ಸರ್ಕಲ್ ಮಠ ಅಲ್ಲಿಂದ ನೇಕಾರ ನಗರ ಮಠ ಹಂಗ ಐತಿ ಸರ್. ಪೂರ್ತಿ ರಸ್ತೆ ಈಗ 6 ತಿಂಗಳ ಸರ್. ಇದು 6 ತಿಂಗಳಾಯ್ತು. 6 ತಿಂಗಳಂದ್ರೆ ಇನ್ನೂವರೆಗೂ ಮಾಡಿಲ್ಲ. ಇನ್ನು ಯಾರು ಮಾಡಿಲ್ಲ ಸರ್. ಹೇಳಿದ್ರ ಮಳಿ ಬರಾಕೈತಿ, ಮಳಿ ಹೋಗ್ಲಿ, ಬಿಸಿಲು ಬಿದ್ದಿದ್ಮೇಲೆ ನಾ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಮಳಿ ಅಂತ ಈಗ ಇದ್ದೇ ಇರುತ್ತೆ ಸರ್. ಈಗ ಮತ್ ಏನ್ ಹೇಳ್ಬೇಕು ಸರ್? ಮಳಿ ನೋಡಿ ಮಳಿಲ್ಲ, ಬಿಸಿ ಐತಿ, ಏನ್ ಮಾಡಿದ್ವಿ ಯಾರು ಗರಮನೆ ಅದೇ ಸರ್, ಹಿಂಗ್ ಹೇಳ್ತಾರೆ. ಏನ್ ಮಾಡ್ಲಿ ಸರ್ ನಾವು? ಮಳಿ ಬರುತ್ತೆ ಅಂತ ಹೇಳ್ತಾ ಇದಾರಂತೆ. ಮಳಿ ಬಂದ್ರೆ ಅವ್ರಿಗೆ ಕೆಲಸ ಆಗಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಅಂದ್ರೆ ಈಗ ಜೀವನ ನಡೆಯುವುದು ಹೇಗೆ? ಜೀವನ ನಡೆಸ್ತೀರಾ ಸರ್ ಇಲ್ಲಿ? ಏನ್ ನೋಡ್ರಿ ಸರ್ ನೀವು? ಸರ್ ಎಲ್ಲಾ ರೋಡ್ ಗಾಡಿ ಎಲ್ಲಾ ಪರೇಶಾನಿ ಆಗ್ಬಿಟ್ಟೈತಿ. ಗಾಡಿ 1 ವಾರಕ್ಕೆ 2 ಸಲ ಕೆಲಸ ಮಾಡ್ಬೇಕು ಹಂಗಾಗೈತಿ. 1 ವಾರಕ್ಕೆ 2 ಸಲ ಗಾಡಿ ಕೆಲಸ ಆಗೈತಿ. ಬಹಳ ತೊಂದ್ರೆ ಆಗ್ಬಿಟ್ಟೈತಿ ರೋಡಿಂದ. ಮತ್ತೆ ಇಲ್ಲಿ ಶಾಸಕರು ಯಾರು ಬಂದ್ ನೋಡ್ಕೊಂಡು? ಯಾರು ಬಂದು ನೋಡುದಿಲ್ಲ, ಯಾರು ಮಾತಾಡಂಗಿಲ್ಲ. ಇಲ್ಲಿ ಯಾರು ಅಂತ ಹೇಳ್ಬೇಕು ನಾವು ಅರ್ಥ ಆಗತ್ತಿಲ್ಲ ನಮ್ಗೆ. ಬಹಳ ಪರೇಶಾನಿ ಸ್ಮಾರ್ಟ್ ಸಿಟಿ ಆಗಿದೆ ಅಂತ ಹೇಳ್ತಾ ಇದಾರೆ. ಏನ್ ನೋಡ್ರಿ ಸರ್, ಸ್ವಲ್ಪ ಒಮ್ಮೆ ನೋಡ್ರಿ, ದಾರಿ ನೋಡ್ರಿ, ಆಮೇಲೆ ಹೇಳ್ರಿ. ಹೋಗಿಂಗೆ ಎಲ್ಲ ಸಂಬಂಧ ಬರ್ತಾರ ನಮ್ ಕಡೆ. ನಾವ್ ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ, ಆದ್ರೂ ನಮ್ದು ಏನ್ ಕೆಲ್ಸ ಆಗತ್ತಿಲ್ಲ. ಕರ್ನಾಟಕದ ನೋಡಿ ಏನ್ ಗೊತ್ತಾಗತ್ತಿಲ್ಲ. ಹುಬ್ಳಿ ನಮ್ ಸಿಟಿನ ಯಾರು ಹೇಳೋರು ಕೇಳೋರು ಇಂದಂಗ ಆಗ್ಬಿಟ್ಟೈತಿ.